ವೆಲ್ಕಮ್ ಬ್ಯಾಕ್. ಬಿಬಿಎಂಪಿ ಅಧಿಕಾರಿಗಳಿಗೆ ಬಿಬಿಎಂಪಿ ಆಯುಕ್ತರಾದಂಥ ತುಷಾರ್ ಗಿರಿನಾಥ್ ಅವರ ಗಮನಕ್ಕೆ ನ್ಯೂಸ್ 18ನ ಸ್ಪಾಟ್ಲೈಟ್. ಇದು ಬೆಂಗಳೂರಿನಾದ್ಯಂತ ಹಾಟ್ 10 ಪ್ರದೇಶ ಇದೆಯಲ್ಲ, ಅದು ತುಂಬ ದೊಡ್ಡ ಮಟ್ಟಕ್ಕೆ ಎಫೆಕ್ಟ್ ಆಗಿದೆ. ಜನ ಪ್ರತಿದಿನ ಹಿಡಿಶಾಪ್ ಆಗ್ತಿದ್ದಾರೆ. ಮಳೆಯಿಂದ ಆಗುವ ಅನಾಹುತಗಳು, ಇದನ್ನು ನಿಮ್ಮ ಮುಂದೆ ಇಡುವಂಥ ಪ್ರಯತ್ನ ಮಾಡ್ತಿದ್ವಿ. ನನ್ನ ಇಬ್ಬರು ಸಹೋದ್ಯೋಗಿಗಳು, ಪದ್ಮನಾಭನಗರದಿಂದ ಹಂಸ ಶ್ಯಾಮಲ ಮತ್ತು ಶಾಂತಿನಗರದಿಂದ ನನ್ನ ಸಹೋದ್ಯೋಗಿ ಶರಣು ಹಂಪಿ ಲೈವ್ ಜಾಯಿನ್ ಆಗಿದ್ದಾರೆ. ಲೆಟ್ಸ್ ಗೋ ಶಾಂತಿನಗರಕ್ಕೆ. ಗುಡ್ ಮಾರ್ನಿಂಗ್ ಶರಣು ಹಂಪಿ. ಶಾಂತಿನಗರದ ಪರಿಸ್ಥಿತಿ ಶಾಂತವಾಗಿದೆಯಾ, ಇಲ್ಲ ಜನ ಪ್ರತಿದಿನ ಒದ್ದಾಡುವಂಥ ಪರಿಸ್ಥಿತಿನ ಮಳೆ ಬಂದ್ಬಿಟ್ರೆ ಹೇಗಿದೆ ತೋರಿಸಿ ನಮಗೂ. ಜನ ಏನು ಹೇಳ್ತಾರೆ ಕೇಳಿಸಿ. ಗುಡ್ ಮಾರ್ನಿಂಗ್ ಹರೀಶ್. ಶಾಂತಿನಗರದ ಜನ ಮಳೆ ಬಂತಂದ್ರೆ, ಒಂದು ಸಣ್ಣ ಮಳೆ ಬಂತಂದ್ರೂ ಸಾಕು, ನಿಜವಾಗ್ಲೂ ಕೂಡ ಅವರು ಅಶಾಂತರಾಗ್ತಾರೆ. ಯಾಕಂದ್ರೆ ಅಂತ ಪರಿಸ್ಥಿತಿ ಇರೋದು, ಯಾಕಂದ್ರೆ ಸ್ವಲ್ಪ ತಗ್ಗು ಪ್ರದೇಶದಲ್ಲಿ ಇರೋದ್ರಿಂದ ಇಲ್ಲಿರುವಂತ ಶಾಂತಿನಗರದಲ್ಲಿರುವಂತ ಗ್ರೌಂಡ್ ಫ್ಲೋರ್ ಅಲ್ಲಿರುವಂತ ಯಾರ್ಯಾರು ಮನೆಗಳಿದಾವೆ, ಕಾಂಪ್ಲೆಕ್ಸ್ಗಳಿದಾವೆ, ಮನೆ ಒಳಗಡೆನೆ ನೀರು ನುಗ್ಗುತ್ತೆ, ರಸ್ತೆ ಮೇಲೆನೆ ನೀರು ಹರಿಯುತ್ತೆ. ಇಲ್ಲಿ ರಸ್ತೆ ಗುಂಡಿಗಳಿಗಂತೂ ಕೇಳದೆ ಬೇಡ. ಅದರಲ್ಲೂ ಕೂಡ ಯಾಕಂದ್ರೆ ಬಸ್ ಸ್ಟ್ಯಾಂಡ್ ನ ಮುಂಭಾಗದಲ್ಲಿ ಇರುವಂತ ರಸ್ತೆಯಲ್ಲಿ ಸಣ್ಣ ಮಳೆ ಬಂತಂದ್ರೆ ಯಾವ ರೀತಿ ಸಿಚುವೇಶನ್ ಇರ್ತದೆ ಅನ್ನೋದಕ್ಕೆ ಶಾಂತಿನಗರದಲ್ಲಿ ಒಳಗಡೆ ಇರುವಂತ ವಿಲ್ಸನ್ ಗಾರ್ಡನ್ ಏರಿಯಾದಲ್ಲಿದ್ದೀವಿ. ಇಲ್ಲಿ ಮಳೆ ಆಗಿರೋದು ರಾತ್ರಿ ಮಳೆ ಆಗಿರೋದು, ಈಗಲೂ ಕೂಡ ಮಳೆ ನೀರು ನಿಂತ್ಕೊಂಡಿದೆ. ಯಾವ ರೀತಿಯಾದಂತ ರಸ್ತೆ ಇದೆ ಅಂತ ಹೇಳಿ, ಯಾಕಂದ್ರೆ ವೈಟ್ ಟ್ಯಾಪಿಂಗ್ ಆಗಿರುವಂತ ರಸ್ತೆ ಇದು. ನಾನು ಮೂಲತಃ ತೋರಿಸ್ತೀನಿ, ಯಾಕಂದ್ರೆ ಹೊಸ ಕಮಿಷನರ್ ಏನು ತುಷಾರ್ ಗಿರಿನಾಥ್ ಅವರು ಏನಿದ್ದಾರೆ, ಅವರು ನೋಡ್ಲೇಬೇಕಾದಂತಹ ದೃಶ್ಯ ಇದು. ಯಾಕಂದ್ರೆ ಯಾರಾದ್ರೂ ಬೈಕ್ಗಳಲ್ಲಿ ಏನಾದ್ರೂ ಹೋದ್ರೆ ಈ ಸಿಚುವೇಶನ್ ಇದೆ. ಬೆಂಗಳೂರಲ್ಲಿರೋದು ಇದು, ಹೃದಯ ಭಾಗದಲ್ಲಿರೋದು, ಶಾಂತಿನಗರದಲ್ಲಿರುವಂತ ದೃಶ್ಯ ಈ ರೀತಿಯಾಗಿ ತೋರಿಸ್ತಾ ಇರೋದು. ಇದು ಬರೀ ಇಲ್ಲಿ ಉದಾಹರಣೆಗೆ ಮಾತ್ರ ತೋರಿಸ್ತಾ ಇರೋದು ಹರೀಶ್. ಈ ರೀತಿಯಾಗಿ ಸಾಕಷ್ಟು ರೀತಿಯಾದಂತ ಸಿಚುವೇಶನ್ ನಿರ್ಮಾಣ ಆಗ್ತಾ ಇರೋದು. ನಿಮಗೆ ಇಲ್ಲಿ ಮೇಲ್ ನೋಡಿದ್ರೆ ರಸ್ತೆ ಭಾಗ ಅಂತ ಅನ್ಸುತ್ತೆ, ಪಕ್ಕದಲ್ಲಿ ನೋಡಿದ್ರೆ ನಿಮಗೆ 1 ಅಡಿ 2 ಅಡಿವರೆಗೂ ಕೂಡ ನೀರು ನಿಂತ್ಕೊಳ್ಳುತ್ತೆ. ರಾತ್ರಿ ಆಗಿರುವಂತ ಮಳೆ ಇದು. ಆದ್ರೆ ಇಲ್ಲಿ ಈಗಲೂ ಇನ್ನು ಮುಂಭಾಗದಲ್ಲಿ ಹೋಗ್ತಾ ನನ್ನ ಕ್ಯಾಮರಾಮನ್ಗೆ ದೃಶ್ಯವನ್ನ ತೋರಿಸುವಂತ ಹೇಳಲಿಕ್ಕೆ ಪ್ರಯತ್ನ ಪಡ್ತೀನಿ. ಯಾಕಂದ್ರೆ ಕಂಪ್ಲೀಟ್ ಆಗಿ 100 ಅಡಿಯಿಂದ 200 ಅಡಿವರೆಗೂ ಕೂಡ ಈ ರೀತಿಯಾಗಿ ಮಳೆ ನೀರು ನಿಂತ್ಕೊಂಡಿದೆ. ಎಡಭಾಗದಲ್ಲೂ ಮತ್ತು ಬಲಭಾಗದಲ್ಲೂ ಸುತ್ತಲೂ ಕೂಡ ಸಿಚುವೇಶನ್ ಯಾವ ರೀತಿ ಇದೆ ಅಂದ್ರೆ, ನಿನ್ನೆ ರಾತ್ರಿ ಬಂದಂತ ಮಳೆಗೆ ಈಗಲೂ ಕೂಡ ಮಳೆ ನೀರು ನಿಂತ್ಕೊಳ್ಳುತ್ತೆ ಅಂದ್ರೆ ಸಿಚುವೇಶನ್ ಬಹಳ ಅಂದ್ರೆ ಬಹಳ ಕಷ್ಟ ಇದೆ. ಇದು ಬರೀ ಶಾಂತಿನಗರದ ಪರಿಸ್ಥಿತಿ ಮಾತ್ರ ಅಲ್ಲ, ಬೇರೆ ಬೇರೆ ಕಡೆಗೆ ಬೆಂಗಳೂರಿನಲ್ಲಿರುವಂತಹ ಬೇರೆ ಬೇರೆ ಏರಿಯಾಗಳಲ್ಲೂ ಕೂಡ ಸಾಕಷ್ಟು ತೊಂದರೆ ಆಗ್ತಾ ಇದೆ. ರಸ್ತೆ ಗುಂಡಿಗಳು ಯಾವ ರೀತಿಯಾಗಿ ಇರೋದು ಕಂಡು ಬರ್ತದೆ. ಇಲ್ಲಿರೋದು ಏನ್ ನಿಮಗೆ ನೀರೇನ್ ಕಾಣಿಸ್ತಾ ಇದೆ, ಇದೆಲ್ಲದೂ ಕೂಡ ರಸ್ತೆ ಗುಂಡಿಯಿಂದನೇ ತುಂಬಿರೋದು. ಇನ್ನು ಮುಂಭಾಗದಲ್ಲೂ ಕೂಡ ದ್ವಿಚಕ್ರ ವಾಹನ ಸವಾರರು ಮತ್ತು ಕಾರ್ ಸವಾರರು ಎಲ್ಲರೂ ಕೂಡ ಬರ್ತಾರೆ. ಅವರು ಜೀವನ ನಿಜವಾಗ್ಲೂ ಕೂಡ ಕೈಯಲ್ಲಿ ಹಿಡ್ಕೊಂಡು ಬರಬೇಕು. ಎಲ್ಲ ಲೆಫ್ಟ್ ಅಲ್ಲಿ ಹೋಗ್ತಾರೆ, ಆ ರೀತಿಯಾದಂತ ಸಿಚುವೇಶನ್ ಇದೆ. ನಿಮಗೆ ಎಡಭಾಗ ಮತ್ತು ಮುಂಭಾಗದಲ್ಲಿ ರಸ್ತೆ ಮಧ್ಯಭಾಗದಲ್ಲಿ BWSSB ಕಾಮಗಾರಿ ಮಾಡಿದೆ. ಆ ಕಾಮಗಾರಿ ಆದ್ಮೇಲೆ ಆ ರಸ್ತೆಯನ್ನ ಪ್ಯಾಚ್ ಅಪ್ ಮಾಡುವಂತ ಕೆಲಸನೂ ಕೂಡ ಮಾಡೋದಿಲ್ಲ. ಅದೇ ರೀತಿಯಾಗಿ ಇಲ್ಲಿ ಈ ರೀತಿಯಾಗಿ ರಸ್ತೆ ಗುಂಡಿಗಳನ್ನ ನಿಲ್ಲಿಸೋ ರೀತಿಯಾಗಿದೆ. ಸೊ ಇದು ಜನರಿಗೆ ನಿಜವಾಗ್ಲೂ ಕೂಡ ಭಯ ಮತ್ತು ವಾತಾವರಣ ಇಲ್ಲದೆ ಇರಕ್ಕಾಗತ್ತಾ. ರಾತ್ರಿ ಹೊತ್ತಲ್ಲಿ ಏನಾದ್ರೂ ಈ ಕಡೆಗೆ ಬಂದ್ರೆ ಬಹಳಷ್ಟು ಕೂಡ ಕಷ್ಟ ಆಗತ್ತೆ. ಇಲ್ಲಿರುವಂತ ಜನರನ್ನು ಕೂಡ ಮಾತಾಡ್ಸಂತ ಪ್ರಯತ್ನ ಪಡ್ತೀನಿ, ಏನ್ ಹೇಳ್ತಾರೆ ಅಂತ ಹೇಳಿ. ವಾಹನ ಸವಾರರು ಇದ್ದಾರೆ, ಅವ್ರನ್ನು ಮಾತಾಡ್ತೀನಿ, ಅವ್ರು ಏನ್ ಹೇಳ್ತಾರೆ ಅಂತ ಹೇಳಿ. ಆಟೋ ಸವಾರರು ಇದ್ದಾರೆ, ಅವ್ರನ್ನು ಕೂಡ ಮಾತಾಡ್ತೀನಿ. ಶಾಂತಿನಗರದಲ್ಲಿ ರೋಡ್ಗಳಲ್ಲಿ ಓಡಾಡ್ತಿದ್ರಿ, ಹೇಗಿದೆ ರೋಡ್ಗಳು, ರಸ್ತೆ ಗುಂಡಿಗಳು ಯಾವ ರೀತಿಯಾಗಿದ್ದಾವೆ? ಅಲ್ಲ ಮೇಡ ಸರ್, ಅಷ್ಟೇ ಅಲ್ಲ, ಬೇರೆ ಬೇರೆ ಕಡೆ ಯಾವ ರೀತಿ ಇದೆ ರೋಡ್ಗಳು? ಚೆನ್ನಾಗಿದೆ ಸ್ವಲ್ಪ. ಇಲ್ಲಿ ಮುಂದೆ ಕಾಣಿಸ್ತಾ ಇದೆಯಲ್ಲ ನಿಮಗೆ ಮಳೆ ನೀರು ನಿಂತಿರೋದು. ಮಳೆ ನೀರು ನಿಂತಿದೆಯಲ್ಲ, ಅದು ಮಳೆ ಬಂದ್ರೆ ನಾರ್ಮಲ್ ಆಗಿ ನಿಂತ್ಕೊಳ್ಳುತ್ತೆ. ಇದು ಅಲ್ಲ ಮೇಡು ಇದೆಯಲ್ಲ, ಅದಕ್ಕೋಸ್ಕರ ನಿಂತ್ಕೊಳ್ಳುತ್ತೆ. ಏನ್ ಮಾಡೋದು ಹೇಳಿ, ಅಡ್ಜಸ್ಟ್ ಮಾಡಿ ಓಡಿಸ್ಬೇಕು. ಬೇರೆ ಸಾರ್ವಜನಿಕರು ಇದ್ದಾರೆ, ಅವ್ರನ್ನು ಕೂಡ ಮಾತಾಡ್ತೀನಿ. ಇದೆಲ್ಲ ಕಾಮನ್ ಅನ್ಸ್ಬಿಡುತ್ತೆ. ಸರಿ, ಇಲ್ಲಿರುವಂತ ರೋಡ್ ನೋಡ್ತಾ ಇದ್ರೆ ನಿಮಗೆ ಏನ್ ಅನ್ಸುತ್ತೆ? ರಸ್ತೆ ಗುಂಡಿಗಳು ಕೂಡ ಇದಾವೆ ಬಹಳಷ್ಟು. ಸರ್, ನಾವು ಎಷ್ಟೋ ಸರಿ ಹೇಳಿ ಸಾಕಾಗೋಗ್ಬಿಡುತ್ತೆ ಸರ್. ಗೌರ್ಮೆಂಟ್ ಏನಂತ ಅರ್ಥನೇ ಮಾಡ್ಕೊಳಕಿಲ್ಲ ಅಂತಾರೆ. ಇಲ್ಲಿ ಆ ಕಡೆ ವಿಲ್ಸನ್ ಗಾರ್ಡನ್ ಅಲ್ಲಿ ಹೋಗಿ ನೋಡಿ, ನಡೆಯಕ್ಕೆ ಜಾಗ ಇರಲ್ಲ, ಅಷ್ಟೊಂದು ತೊಂದರೆ ಆಗುತ್ತೆ. ಇದಕ್ಕೇನೋ ಒಂದು ವ್ಯವಸ್ಥೆ ಮಾಡಲೇಬೇಕು ನೀವು. ನಿಮ್ಮ ಏರಿಯಾದಲ್ಲಿ ಯಾವ ರೀತಿ ಇದೆ ಸರ್ ಸಿಚುವೇಶನ್? ಅದು ತುಂಬಾ ಅಧ್ವಾನ ಆಗ್ಬಿಟ್ಟಿದೆ ಸರ್. ಬರ್ತಾ ಈ ನಡುವೆ ತುಂಬಾ ಜಾಸ್ತಿ ಆಗ್ಬಿಡುತ್ತೆ. ಮಳೆ ಬೇರೆ ಬರ್ತಾ ಇದೆ, ಸಿಕ್ಕಾಪಟ್ಟೆ ಇದಾಗ್ತದೆ. ನೀವು ಇಲ್ಲೇ ನೋಡ್ತಾ ಇದ್ದೀರಾ ಯಾವ ರೀತಿಯಾಗಿ ಮಳೆ ನೀರು ನಿಂತ್ಕೊಂಡಿದೆ. ನಿನ್ನೆ ರಾತ್ರಿ ಆಗಿರೋದು ಮಳೆ, ಬಟ್ ಈಗೇನ್ ಮಳೆ ಆಗಿಲ್ಲ ಅಲ್ವಾ? ಅದ ಮುಂಚೆನೆ ಮಾಡ್ಬೇಕಾಯ್ತು.
ಮಾಡೋಕ್ಕಾಗಿಲ್ಲ ಅವ್ರ ಕೈಯಲ್ಲಿ. ಮತ್ತಿನ್ನೊಬ್ಬ ಸಾರ್ವಜನಿಕರಿದ್ದಾರೆ, ಅವ್ರನ್ನೂ ಕೂಡ ಮಾತಾಡ್ತೀನಿ, ಅವ್ರು ಏನು ಹೇಳ್ತಾರೆ ಅಂತೇಳಿ. ಸರ್, ನಿಮ್ ಈ ಏರಿಯಾದಲ್ಲಿರುವಂಥ ರೋಡ್ಗಳನ್ನು ನೋಡ್ತಾ ಇದ್ರೆ ಏನು ಹೇಳ್ತೀರಾ? ರಸ್ತೆ ಗುಂಡಿಗಳಿದೆ, ವರ್ಕ್ ಮಾಡ್ತಾ ಇದೆಯಾ BBMP? ಇದುವರೆಗೂ ಏನು ವರ್ಕ್ ಮಾಡ್ತಾ ಇಲ್ಲ. ಇದುವರೆಗೂ ನೋಡಿ, ನಾವು ಇದನ್ನ ಹೇಳಿ ಸಾಕಾಯ್ತು. ಇದು ಓಪನ್ ಮಾಡಿ ಎಲ್ಲ ಇದು ಮಾಡಿದ್ರು, ಹಾಕ್ಲಿಲ್ಲ. ಈಗ ನೋಡಿ, ಮಳೆಗಾಲದಲ್ಲಿ ಬಂದು ರೋಡ್ ಕಿತ್ಕೊಂಡು ಕೂತಿದ್ದಾರೆ, ಆಯ್ತಾ. ಈಗ ಅದನ್ನೇ ರೋಡಿಂದ ಮಣ್ಣನ್ನು ತೆಗೆದ್ಬಿಟ್ಟು ಮತ್ತೆ ರೋಡಿಗೆ ಹಾಕ್ಬಿಟ್ಟು ಅದನ್ನೇ ಯೂನಿಫಾರ್ಮ್ ಲೆವೆಲಲ್ಲಿ ಸರ್ಫೇಸ್ ಮಾಡ್ತಾ ಇದ್ದಾರೆ. ಆದ್ರಿಂದ ನಾವು ಅವರು ಹೇಳಿದ್ರು ಮಾಡ್ತಾ ಇಲ್ಲ. ಇದರಿಂದ ನಾವು ಸಾಕಷ್ಟು ಕಂಪ್ಲೇಂಟ್ ಕೊಟ್ಟಿವಿ, ಆದ್ರೂ ಆಗ್ತಾ ಇಲ್ಲ ಇದ್ರ ಬಗ್ಗೆ. ಒಂದು ಸಣ್ಣ ಮಳೆ ಬಂತಂದ್ರೆ ಶಾಂತಿನಗರ ಆಲ್ಮೋಸ್ಟ್ ಮುಳುಗುತ್ತೆ ಅಂತಾನೆ ಅಂತಾರೆ, ನಿಜ ತಾನೆ? ಹೌದೌದು. ಈ ಮಳೆ ಬಂದ್ರೆ ಮಾತ್ರ ಹೆವಿ ಫ್ಲಡ್ ಬಂದಾಗ ಫುಲ್ಲು ಗ್ರೌಂಡ್ ಫ್ಲೋರ್ ಮನೆ ಏನಿದೆ ಈ ಸ್ವಂತ ನೀರು ಬರ್ತದೆ. ಅಲ್ಲಿ ಕೆಳಗಡೆ ಯಾರಿಗೂ ಕೊಟ್ಟಿಲ್ಲ ಮನೆ ಇದುವರೆಗೂ. ಹಾಗಾಗಿ ಏನಾಗಿದೆ, ಈಗ ಇದನ್ನ ನೋಡಿ, ಈಗ ಇಲ್ಲೇ ನೀವೇ ನೋಡಿ ಬನ್ನಿ ಈಗ ಕವರ್ ಮಾಡಿ. ಈಗ ನೋಡಿ, ಈಗ ಮೋರಿ ಮಣ್ಣನ್ನು ತೆಗೆದ್ಬಿಟ್ಟು ಈಗ ಇಲ್ಲೇನೆ ಮತ್ತೆ ಹಂಗೆ ಯೂನಿಫಾರ್ಮ್ ಲೆವೆಲಲ್ಲಿ ಸರ್ಫೇಸ್ ಮಾಡ್ತಾ ಇದ್ದಾರೆ. ಈಗ ನೀವೇ ನೋಡಿ, ಹೊಸ ಕಮಿಷನರ್ ಬಂದಿದ್ದಾರೆ, ಅವರಿಗೆ ನೀವು ಏನ್ ಮನವಿ ಮಾಡ್ಕೋತೀರಾ ನ್ಯೂಸ್ 18 ಮೂಲಕ? ನ್ಯೂಸ್ 18 ಮೂಲಕದಲ್ಲಿ ಹೊಸ ಕಮಿಷನರ್ ಇಲ್ಲಿ ಬಂದು ಎಲ್ಲ ಕನ್ಫರ್ಮ್ ಮಾಡ್ಕೊಂಡು ನೋಡಬೇಕು ಅಂತ ನಾನು ಹೇಳ್ತೀನಿ. ಈಗ ಇದೇ ತರ ಎಲ್ಲಾ ಕಡೆ ನೋಡಿ, ಈಗ ನೋಡಿ ಡಸ್ಟ್ ನೋಡಿ ಇಲ್ಲಿ ಹಾಕಿದ್ದಾರೆ. ಈಗ ಇಲ್ಲಿ ನೋಡಿ, ಈಗ ಇದು ಮಳೆ ಬಂದು ಫುಲ್ ಎಲ್ಲ ಓಪನ್ ಆಗಿದೆ. ಈಗ ಇದುವರೆಗೂ ಯಾರು ಬರ್ತಾ ಇಲ್ಲ, ಕಮಿಷನರೇ ಬರ್ತಾ ಇಲ್ಲ, ಕಾರ್ಪೊರೇಟರ್ ಬರ್ತಾ ಇಲ್ಲ, ಮೆಂಬರ್ ಒಬ್ರು ಬರ್ತಾ ಇಲ್ಲ. ಇಲ್ಲಿ ಈ ತರ ಪ್ರಾಬ್ಲಮ್ ಆಗ್ತಾ ಇದೆ. ಟೆಂಪರರಿ ಸೊಲ್ಯೂಷನ್ ಮಾತ್ರ ಆಗ್ತಾ ಇರೋದು, ಪರ್ಮನೆಂಟ್ ಸೊಲ್ಯೂಷನ್ ಆಗ್ತಾ ಇಲ್ಲ. ಇದುವರೆಗೂ ಪರ್ಮನೆಂಟ್ ಆಗಿ ಆಗ್ತಾನೆ ಇಲ್ಲ ಯಾವುದೇ ಕಾರಣಕ್ಕೂ. ಯಾಕಂದ್ರೆ ನೋಡಿ, ಎರಡು ಕಡೆ ಈಗ ಡಿಪೋಗೆ ಹೋಗೋ ಬಸ್ಗಳೆಲ್ಲ ಇಲ್ಲೇ ಹೋಗ್ತಾ ಇದೆ. ಈಗ ಆ ಕಡೆ ಮೋರಿನೂ ಓಪನ್ ಮಾಡಿದ್ದಾರೆ, ಈಗ ಡಿಪೋ ಬಸ್ ಹೋಗೋದಿದ್ರೆ ಇದೇ ಜಾಗ ಬರ್ಬೇಕೀಗ. ಹರೀಶ್, ಇಲ್ಲಿ ಸಿಚುವೇಶನ್ ಯಾವ ರೀತಿಯಾಗಿದೆ ಅಂದ್ರೆ, ಯಾಕಂದ್ರೆ ಸ್ವಲ್ಪ ತಗ್ಗು ಪ್ರದೇಶ ಆಗಿರೋದ್ರಿಂದ ಈಗ ನೋಡಿ ರೋಡ್ ವರ್ಕ್ ನಡೀತಾ ಇದೆ, ಈಗ ಮಾಡ್ತಾ ಇರೋದು ಮೋರಿಗಳನ್ನ ಬ್ಲಾಕ್ ಆಗ್ಬಿಡುತ್ತೆ. ಸಹಜವಾಗಿ ಪ್ಲಾಸ್ಟಿಕ್ ಸೇರಿದಂತೆ ಬೇರೆ ಬೇರೆ ತ್ಯಾಜ್ಯ ಏನಿದೆ, ಮೋರಿ ಬ್ಲಾಕ್ ಆದ್ರೆ ಸಹಜವಾಗಿ ನೀರು ಕ್ವಾರ್ಟರ್ಸ್ಗಳಿದ್ದಾವೆ, ಇಲ್ಲಿ PW ಕ್ವಾರ್ಟರ್ಸ್ಗಳು. ಸಣ್ಣ ಮಳೆ ಬಂತಂದ್ರೆ ಗ್ರೌಂಡ್ ಫ್ಲೋರ್ ಮತ್ತು ಫಸ್ಟ್ ಫ್ಲೋರ್ ವರೆಗೂ ಕೂಡ ನೀರೆಲ್ಲದು ಕೂಡ ತುಂಬಿ ತುಳುಕುತ್ತೆ. ಸೊ ಇದರಿಂದಾಗಿ ರಾತ್ರಿ ಎಲ್ಲ ಜಾಗರಣೆ ಮಾಡೋದು, ಸಣ್ಣ ಮಳೆ ಬಂತಂದ್ರೂ ಶಾಂತಿನಗರದ ಜನ ಅಶಾಂತರಾಗಬೇಕಾದಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇದೇ ರೀತಿಯಾಗಿ ಬೇರೆ ಬೇರೆ ಏರಿಯಾಗಳಲ್ಲೂ ಕೂಡ, ಅಂದ್ರೆ ರೆಡ್ಡಿ ಪೆಟ್ರೋಲ್ ಬಂಕ್, ಶೇಷಾದ್ರಿಪುರಂ ಇರ್ಬೋದು, ಮಲ್ಲೇಶ್ವರಂ ಇರ್ಬೋದು, ಮತ್ತು ಜಯನಗರ ಇರ್ಬೋದು, ಬೇರೆ ಬೇರೆ ಏರಿಯಾದಲ್ಲೂ ಕೂಡ ಇದೇ ರೀತಿಯಾಗಿ ರಸ್ತೆ ಗುಂಡಿಗಳು ಹೆಜ್ಜೆಗಿದಾವೆ. ಕಳೆದ ಒಂದು ವಾರದಿಂದ ಬರ್ತಿರುವಂತ ಮಳೆಯ ಪರಿಣಾಮವಾಗಿ ರಸ್ತೆ ಗುಂಡಿಗಳನ್ನ ಮುಸ್ತವೆ ಅಂತ ಏನ್ BBMP ಏನ್ ಹೇಳ್ತಾ ಇದೆ, ಅದರ ಸಂಖ್ಯೆ ದುಪ್ಪಟ್ಟಾಗ್ತಾ ಇದೆ. ಇವುಗಳೆಲ್ಲವನ್ನು ಕೂಡ ಹೊಸ ನೂತನ ಕಮಿಷನರ್ ಇದ್ದಾರೆ, ಅವರು ಹೇಗೆ ಮ್ಯಾನೇಜ್ ಮಾಡ್ತಾರೆ ಅನ್ನೋದ್ರ ಬಗ್ಗೆನೂ ಕೂಡ ಸಾಕಷ್ಟು ಚರ್ಚೆ ಇದೆ. ಬಟ್ ನ್ಯೂಸ್ 18 ಕನ್ನಡ ರಿಯಾಲಿಟಿ ಚೆಕ್ ಮೂಲಕ ಎಲ್ಲಿ ಪ್ರಯಾರಿಟಿ ವೈಸ್ ಆಗಿ ಎಲ್ಲಿ ಕೆಲಸ ಮಾಡಬೇಕು ಅನ್ನುವಂತ ಕೆಲಸವನ್ನ ವಿತ್ ವಿಜುವಲ್ ಸಮೇತ ತೋರಿಸ್ತಾ ಇದ್ದೇವೆ. ಆ ಕೆಲಸಗಳನ್ನ ಮಾಡಿದ್ರೆ ನಿಜವಾಗ್ಲೂ ಕೂಡ ಇಲ್ಲಿರುವಂತ ಜನರೆಲ್ಲರೂ ಕೂಡ ನಿಜವಾಗ್ಲೂ ಕೂಡ ಹೃದಯಪೂರ್ವಕವಾಗಿ ನಮಸ್ಕಾರ, ಥ್ಯಾಂಕ್ಸ್ ಹೇಳ್ತಾರೆ. ಹರೀಶ್, ವೆರಿ ಟ್ರೂ. KR ಮಾರುಕಟ್ಟೆ, ಮಲ್ಲೇಶ್ವರಂ, ಶಾಂತಿನಗರ ಆದ್ಮೇಲೆ ಈಗ ಪದ್ಮನಾಭನಗರ ಕಡೆ ಹೋಗ್ತೀನಿ. ನನ್ನ ಸಹೋದ್ಯೋಗಿ ಹಂಸ ಶ್ಯಾಮಲ ಪದ್ಮನಾಭನ ಕಡೆ ಓಡಾಡ್ತಿದ್ದಾರೆ, ಅಲ್ಲಿಯ ಗ್ರೌಂಡ್ ರಿಪೋರ್ಟ್ ಕೊಡೋಕ್ಕೆ ರೆಡಿಯಾಗಿದ್ದಾರೆ. ಗುಡ್ ಮಾರ್ನಿಂಗ್ ಹಂಸ. ಪದ್ಮನಾಭನಗರ ಕಳೆದ ಟೈಮೆಲ್ಲ ಮಳೆ ಬಂದಾಗ ಆ ಭಾಗದ ಮಂದಿ ಪರಿಪಾಟಲು ಪಟ್ಟಿದ್ದನ್ನು ನಾವೆಲ್ಲ ಕೂಡ ನೋಡಿದ್ದೀವಿ, ಆ ಕೆಳಗಡೆ ಭಾಗದಲ್ಲೆಲ್ಲ. ಇವಾಗ ನೆನೆ ಕೂಡ ಮಳೆ ಬಂತು, ಹೇಗಿದೆ ಪರಿಸ್ಥಿತಿ ನಮಗೆ ತೋರಿಸಿ, ಜನ ಏನು ಹೇಳ್ತಾರೆ ಕೇಳಿಸಿ. ಖಂಡಿತವಾಗಿ ಹರೀಶ್, ನ್ಯೂಸ್ 18 ಬೆಳಗಿನಿಂದಲೂ ಕೂಡ ಬೆಂಗಳೂರಿನಲ್ಲಿ ಯಾವೆಲ್ಲ ಸಮಸ್ಯೆಗಳು ಹೆಚ್ಚಾಗಿದೆ ಅನ್ನೋದ್ರ ಬಗ್ಗೆ ಫೋಕಸ್ ಅನ್ನ ಮಾಡಿ ನೂತನ ಕಮಿಷನರ್ ಆಗಿ ಬಂದಿರುವಂತಹ ತುಷಾರ್ ಗಿರಿನಾಥ್ ಅವರಿಗೆ ಒಂದು ತೋರಿಸುವಂತಹ ಪ್ರಯತ್ನವನ್ನ ಮಾಡ್ತಿದೆ. ಸೊ ಸದ್ಯಕ್ಕೆ ನಾನೀಗ ಪದ್ಮನಾಭ ನಗರದಲ್ಲಿದ್ದೀನಿ. ಇಲ್ಲಿ ನೋಡ್ತಿರಬಹುದು, ನಿನ್ನೆ ಕೂಡ ಇಲ್ಲಿ ತುಂಬಾನೇ ಹೆವಿ ರೈನ್ ಫಾಲ್ ಆಗಿದೆ. ಈ ನಿಟ್ಟಿನಲ್ಲಿ ರಸ್ತೆಗೆ ಹಾಕಿರುವಂತಹ ಟಾರ್ಗಳೆಲ್ಲವೂ ಕೂಡ ಕಿತ್ಕೊಂಡು ಬಂದಿದೆ. ಇದು ಕೇವಲ ಇದೊಂದು ಅಂದ್ರೆ ಪದ್ಮನಾಭ ನಗರದ 6 ಕ್ರಾಸ್ ನಲ್ಲಿ ನಾನಿರೋದು. ಬಟ್ ಆದ್ರೆ ಇದೊಂದೇ ರಸ್ತೆಯಲ್ಲ, ಇಡೀ ಒಂದು ಎಲ್ಲಾ ರೋಡ್ಗಳಲ್ಲೂ ಕೂಡ ಇದೇ ಸಮಸ್ಯೆ ಎದುರಾಗಿರುವಂತದ್ದು. ಇಲ್ಲಿ ವಾಹನಗಳು, ವೆಹಿಕಲ್ಗಳು ಓಡೋದಕ್ಕೆ ತುಂಬಾನೇ ಕಷ್ಟ ಆಗುತ್ತೆ. ಜೊತೆಗೆ ನೋಡಬಹುದು, ಪದ್ಮನಾಭ ನಗರ ಸಿಗ್ನಲ್ ಅಂದ್ರೆ ಇಲ್ಲಿಂದ ರಿಂಗ್ ರೋಡ್, ಔಟರ್ ರಿಂಗ್ ರೋಡ್ಗೆ, ಸಿಟಿ ಒಳಗಡೆ ಮೈಸೂರು ರೋಡ್ಗೆ ಎಲ್ಲಾ ಕಡೆನೂ ಒಂದು ಕನೆಕ್ಟ್ ಆಗುವಂತಹ ಏರಿಯಾ ಇದು. ಸೊ ಇಂತಹ ಏರಿಯಾದಲ್ಲೇನೆ ಈ ರೀತಿ ಸಮಸ್ಯೆ ಇದೆ ಅಂತ ಹೇಳಿದ್ರೆ ನಿಜಕ್ಕೂ ಕೂಡ ಗೊತ್ತಿಲ್ಲ. ಇಲ್ಲಿ ಸ್ಥಳೀಯರು ಕೂಡ ಹೇಳ್ತಿದ್ರು, ಇಲ್ಲಿ ಅಧಿಕಾರಿಗಳು ಸರಿಯಾಗಿ ಕೆಲಸ ಮಾಡ್ತಿಲ್ಲ, ನಮ್ಗೆ ಸರಿಯಾಗಿ ರೆಸ್ಪಾನ್ಸ್ ಕೂಡ ಮಾಡೋದಿಲ್ಲ ಅನ್ನುವಂಥದ್ದನ್ನ ಹೇಳುವಂತಹ ಮೊದಲನೇದಾಗಿ ಕಂಪ್ಲೇಂಟು. ಹೀಗಾಗಿ ಅನೇಕ ಬಾರಿ
ಬಾರಿ ಹೈಕೋರ್ಟ್ ಕೂಡ ಬಿಬಿಎಂಪಿಗೆ ಚೀಮಾರಿಯನ್ನ ಹಾಕಿದೆ. ನೀವು ಯಾಕೆ ಬೆಂಗಳೂರಿನಲ್ಲಿ ರಸ್ತೆ ಗುಂಡಿಗಳನ್ನ ಸಮಸ್ಯೆ ಹೆಚ್ಚಾಗಿ ಮಾಡ್ಕೊಳ್ತಿದ್ದೀರಾ, ಯಾಕೆ ನೀವು ಇದನ್ನ ನಿಲ್ಲಿಸ್ತಿಲ್ಲ, ಯಾಕೆ ನೀವು ಈಗ ಒಂದು ಪಾಟ್ ಹೋಲ್ಗಳನ್ನ ಮುಚ್ಚುವಂತ ಕಾರ್ಯ ಮಾಡ್ತಿಲ್ಲ ಅಂತ. ಆದರೆ ಯಾವೊಬ್ಬ ಅಧಿಕಾರಿ ಕೂಡ ಇದುವರೆಗೂ ಕೂಡ ಬೆಂಗಳೂರಿನಲ್ಲಿ ಪಾಟ್ ಹೋಲ್ ಮುಚ್ಚುವಂತಹ ಒಂದು ಕಾರ್ಯಕ್ಕೆ ಕಂಪ್ಲೀಟ್ ಆಗಿ ಮುಂದಾಗಿಲ್ಲ. ಯಾಕೆಂತ ಹೇಳಿದ್ರೆ ಮೋಸ್ಟ್ಲಿ ಅವರಿಗೆ ಇಲ್ಲಿ ಬರೋದಕ್ಕೆ ಟೈಮ್ ಇಲ್ಲದೆ ಇರಬಹುದು, ಅಥವಾ ಅವ್ರಿಗೂ ಏನೆಲ್ಲ ಕೆಲವೊಂದು ರೀಸನ್ಗಳನ್ನ ಕೊಡ್ತಾರೆ. ನಾವು ಬ್ಯುಸಿ ಇದೀವಿ, ಮೀಟಿಂಗ್ಸ್ ಅಲ್ಲಿ ಇದೀವಿ ಅಂತ ಬ್ಯುಸಿ ರೀಸನ್ಗಳನ್ನ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ. ಸೊ ಈಗ ನಮ್ಮ ಜೊತೆ ಇಲ್ಲಿ ಸ್ಥಳೀಯರು ಕೂಡ ಇದ್ದಾರೆ, ಅವ್ರನ್ನ ನಾನು ಮಾತನಾಡ್ತೀನಿ. ಅವ್ರು ಏನು ಹೇಳ್ತಾರೆ, ಅವ್ರಿಗೆ ಇದ್ರ ಜೊತೆಗೆ ಬೇರೆ ಏನಾದ್ರು ಸಮಸ್ಯೆ ಇದೆ ಅಂತ ಅವ್ರನ್ನೇ ನೇರವಾಗಿ ಕೇಳ್ತೀನಿ. ಸರ್ ನಮಸ್ತೆ. ನಮಸ್ತೆ ಸರ್, ಪಾಟ್ ಹೋಲ್ಗಳು ಇಷ್ಟೊಂದಾಗಿದೆ, ಸೊ ಎಷ್ಟು ವರ್ಷದಿಂದ ನಿಮಗೆ ಈ ಸಮಸ್ಯೆ ಇಲ್ಲಿದೆ? ಮೇಡಮ್, ಇದು ನಾವು 25 ವರ್ಷದಿಂದ ಇಲ್ಲಿ ವಾಸ ಇದ್ದೀವಿ. ಕರ್ನಾಟಕ ರಾಜ್ಯ ಉಚ್ಚ ನ್ಯಾಯಾಲಯದ ಮಾನ್ಯ ಮುಖ್ಯ ನ್ಯಾಯಾಧೀಶರು ಮತ್ತು ನಮ್ಮ ರಾಜ್ಯ ನ್ಯಾಯಾಲಯ ಆಗಿಂದಾಗೆ ಈ BBMP ಅಧಿಕಾರಿಗಳಿಗೆ ಚೀಮಾರಿ ಆಗ್ತಾನೆ ಬಂದಿದ್ದಾರೆ. ಪದ್ಮನಾಭನಗರ ಮಾಜಿ ಪ್ರಧಾನಮಂತ್ರಿ ಮಾಜಿ ಮುಖ್ಯಮಂತ್ರಿಗಳು ಇರ್ತಕ್ಕಂಥ ಸ್ಥಳದಲ್ಲಿ ಆರ್ ಅಶೋಕರು 4 ಬಾರಿ ಸಚಿವರಾಗಿ ಇಲ್ಲಿ ಉತ್ತಮ ಕೆಲಸ ಮಾಡಿ ಜನರ ಸಮಸ್ಯೆ ಏನಿಲ್ಲ. ರಾತ್ರೋರಾತ್ರಿ ಮಳೆ ಬಂದಿರತಕ್ಕಂಥ ಮಳೆನ ನಾವು ಕರ್ಕೊಂಬರೋಕ್ಕಾಗಲ್ಲ, ಮಳೆನ ನಾವು ನಿಲ್ಲಿಸೋಕ್ಕಾಗಲ್ಲ. ಬಟ್ BBMP ಅಧಿಕಾರಿಗಳಿಗೆ ತುಂಬ ಉದಾಸೀನ. ಶೋಭಾ ಆಂಜನಪ್ಪನವರು ಮತ್ತು ಸುರೇಶ್ ಅವರು, ಶ್ರೀನಿವಾಸ್ ಅವರು ಅವರೆಲ್ಲ ಮುಖ್ಯ ಕೆಲಸ ಮಾಡಿ ತುಂಬ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ. ಬಟ್ ಈ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಗುಂಡಿ ಮುಚ್ಚೋದಾಗಲಿ, ಇಲ್ಲ ರೋಡಲ್ಲಿ ಒತ್ತುವರಿ ಮಾಡಿರೋದಾಗಲಿ, ಇಲ್ಲ ಒಂದು ರಾಜಕಾಲುವೆಯಿಂದ ಮುಚ್ಚೋದಾಗಲಿ, ಅದ್ರ ಮೇಲೆ ಕಟ್ಟೋದಂಗಂದ್ರೆ ಅಧಿಕಾರಿಗಳ ನಿರ್ಲಕ್ಷ್ಯನ ಇಲ್ಲಿ ಎದ್ದು ಕಾಣ್ತದೆ ಮೇಡಮ್. ನೀವು ಎಷ್ಟು ಬಾರಿ ಅಧಿಕಾರಿಗಳನ್ನ ಮೀಟ್ ಆಗಿದ್ರ, ಅವ್ರಿಗೆ ನಿಮ್ಮ ಸಮಸ್ಯೆ ಹೇಳ್ಕೊಂಡಿದ್ದೀರಾ? ನಮ್ಮ ಶಾಸಕರು ಅವಾಗಲೇ ಕರೆದಿ ಅವರಿಗೆ ಚೀಮಾರಿ ಹಾಕಿ ಯಾವುದೇ ರೀತಿಯಾದ ಜನ ಸಮಸ್ಯೆ ಬರದಂಗೆ ನೋಡ್ಕೊಳ್ಳಿಂತಾರೆ. ನಮ್ಮ ಅಶೋಕ್ ಸಾಹೇಬರು ಸತತವಾಗಿ ಅವ್ರು ಹೇಳ್ಕೊಂಡೇ ಬಂದಿದ್ದಾರೆ. ಆದರೆ ಅಧಿಕಾರಿಗಳು ಇಲ್ಲಿ ನಿರ್ಲಕ್ಷ್ಯತನ ಎದ್ದು ಕಾಣ್ತದೆ. ಅವರು ಬರೋದಿಲ್ಲ. ಅವ್ರು ಏನಾಗಿದೆ, ಏನಾದರೂ ಏನು ಮಾಡ್ಕೊಂಡು ನಡ್ಕೊಂಡು ಹೋಗುತ್ತೆ ಅನ್ನೋ ತಿಳ್ಕಿದ್ರೆ. ಆದ್ದರಿಂದ ನಮ್ಮ ಮುಖ್ಯ ನ್ಯಾಯಮೂರ್ತಿಗಳು ನ್ಯಾಯಾಲಯದ ಕೋರ್ಟಲ್ಲಿ ಒಂದಕ್ಕೆ ಕರೆದು ಹೇಳಿದರೆ ನಿಮ್ಮನ್ನು ಇಲ್ಲಿಂದನೇ ನೇರವಾಗಿ ಜೈಲಿಗೆ ಕಳಿಸಿ ಅಂತ ಹೇಳಿದ್ದಾರೆ. ಅದು ಅಫಿಡವಿಟು ಸಹ ಹಾಕಿದ್ದಾರೆ ಯಾರು BBMP ಕಮಿಷನರು. ಈಗ ಬಂದಿರತಕ್ಕಂಥ ತುಷಾರ್ ಗಿರಿನಾಥ್ ಅವರು ಉತ್ತಮವಾಗಿ ಕೆಲಸ ಮಾಡ್ತಾರೆ ಅಂತ ನಾವು ಎಕ್ಸ್ಪೆಕ್ಟ್ ಮಾಡಿದ್ವಿ. ಮಾಡಲಿಲ್ಲ ಅಂದರೆ ನಾವೇ ಇನ್ನೊಂದು ರಿಟ್ ಪಿಟಿಷನ್ ನ್ಯಾಯಾಲಯ ಗಮನಕ್ಕೆ ತಂದು ಇವ್ರಿಗೆ ಏನು ಲೀಗಲ್ ಆಗಿ ಆಕ್ಷನ್ ತಗೋಬೇಕು, ನಾವು ವಿ ಆರ್ ರೆಡಿ ಟು ಟೇಕ್ ಆಕ್ಷನ್ ಅಗೇನ್ಸ್ಟ್ ದೆಮ್. ಸರ್, ಪ್ರತಿ ಬಾರಿ ಮಳೆ ಬಂದಾಗ್ಲೂ ಕೂಡ ಅಂದ್ರೆ ಇಲ್ಲಿ ಕಾಮಾಖ್ಯ ಸುತ್ತಮುತ್ತ ಮನೆಗಳಿಗೆ ನೀರು ತುಂಬಿಕೊಳ್ಳುತ್ತೆ. ಸೊ ಅದ್ರ ಬಗ್ಗೆ ಏನಾದ್ರು ಅಟ್ಲೀಸ್ಟ್ ಬಂದು ನೋಡಿದಾರ ಅಧಿಕಾರಿ? ಮೇಡಮ್, ಅಧಿಕಾರಿಗಳು ಇಲ್ಲಿ ಯಾರು ಬರಲ್ಲ. ಕಾಮಾಖ್ಯ ಸುತ್ತಮುತ್ತ ಮನೆಗಳಲ್ಲಿ ನೀರು ತುಂಬಿಕೊಳ್ತಕ್ಕಂಥದ್ದು ರಾಜಕಾಲುವೆ ಸುತ್ತ ಇದೆ ಮೇಡಮ್. ಇಲ್ಲಿ ರಾಜಕಾಲುವೆಗಳಲ್ಲಿ ಏನಾಗಿದೆ, ಹಿಂದೆ ನಮ್ಮ ಹೈಕೋರ್ಟು ಮತ್ತು ಕರ್ನಾಟಕ ಸರ್ಕಾರ ಪ್ರೈಮರಿ ರಾಜಕಾಲುವೆ, ಟರ್ಷಿಯರಿ ರಾಜಕಾಲುವೆ ಮತ್ತು ಸೆಕೆಂಡರಿ ರಾಜಕಾಲುವೆ 15, 25, 30 ಮೀಟರ್ ಬಿಟ್ಟು ಕಟ್ಟಬೇಕು ಅಂತ ಇದೆ. ಬಟ್ ಇಲ್ಲಿ ರಾತ್ರೋರಾತ್ರಿ ಮನೆ ಕಟ್ಟಿರ್ತಕ್ಕಂಥಲ್ಲ ತುಂಬ ವರ್ಷದಿಂದ ಬೆಂಗಳೂರು ಬೆಳೆದಿರ್ತಕ್ಕಂಥದ್ರಿಂದ ಇದು ಸಾಮಾಜಿಕ ಸಮಸ್ಯೆ ಇದ್ದೇ ಇದೆ ಮೇಡಮ್. ಆದ್ದರಿಂದ ಏನಾಗಿದೆ, ಈಗ ರಾಜಕಾಲುವೆ ಮೇಲೆ ಯಾರೂ ಕಟ್ಟಕ್ಕೆ ಬಿಡ್ತಾಯಿಲ್ಲ ಅಧಿಕಾರಿಗಳು. ಬಟ್ ಈ ಪಾಟ್ ಹೋಲು, ಈ ನೀರು ತುಂಬೋದು ಇದಿರ್ತಕ್ಕಂಥದ್ದು ಪ್ರೈಮರಿ ಇಟ್ ಈಸ್ ನೆಗ್ಲಿಜೆನ್ಸ್ ಆನ್ ದಿ ಪಾರ್ಟ್ ಆಫ್ ದಿ BBMP ಇಂಜಿನಿಯರ್ಸ್. ಎದ್ದು ಕಾಣ್ತಾ ಇದೆ ಮೇಡಮ್. ನೋಡಿದ್ರಲ್ಲ, ಇದು ಇವ್ರು ಹೇಳುವಂತಹ ಮಾತುಗಳು. ಮೊದಲನೇದಾಗಿ ಎಚ್ಚೆತ್ಕೊಳ್ಬೇಕಾಗಿರೋದು ಅಧಿಕಾರಿಗಳು. ಸೊ ಅಧಿಕಾರಿಗಳಿಗೆ ಒಂದು ಆರ್ಡರ್ ಅನ್ನ ನೀಡಬೇಕಾಗಿರುವಂತದ್ದು ಕಮಿಷನರು. ಹೀಗಾಗಿ ಈಗ ಬಂದಿರುವಂತಹ ತುಷಾರ್ ಗಿರಿನಾಥ್ ಅವರು ಅಧಿಕಾರಿಗಳನ್ನ ಕರೆದು ರಸ್ತೆ ಗುಂಡಿಗಳಿರ್ಬೋದು, ಜೊತೆಗೆ ತಗ್ಗು ಪ್ರದೇಶಗಳಲ್ಲಿ ಮನೆಗಳಿಗೆ ನೀರು ತುಂಬಿಕೊಳ್ಳುವಂಥದ್ದಿರ್ಬೋದು, ಈ ಎಲ್ಲಾ ಸಮಸ್ಯೆಗಳ ಬಗ್ಗೆ ಕುತ್ಕೊಂಡು ಫೋಕಸ್ ಮಾಡಿ ಯಾವ್ಯಾವ ಏರಿಯಾದಲ್ಲಿ ಎಷ್ಟೆಷ್ಟರ ಮಟ್ಟಿಗೆ ಹಾನಿಯಾಗುತ್ತೆ ಅನ್ನುವಂಥದ್ದನ್ನೆಲ್ಲವನ್ನೂ ಕೂಡ ಮಾಹಿತಿಯನ್ನ ಪಡೆದು ಈಗಲೇ ಈ ಒಂದು ಕಾರ್ಯಗಳಿಗೆ, ಅಂದ್ರೆ ಇದೆಲ್ಲ ಸರಿ ಮಾಡೋ ಪಾಟ್ ಹೋಲ್ಸ್ ಇರ್ಬೋದು, ಮರಗಳು ಬೀಳುವಂತದ್ದಿರ್ಬೋದು, ಹೀಗೆ ಹಲವಾರು ಸಮಸ್ಯೆಗಳಿಗೆ ಒಂದು ಪರಿಹಾರವನ್ನು ಕೊಡಬೇಕಾಗುತ್ತೆ. ಇಲ್ಲವಾದಲ್ಲಿ ಜನಗಳಿಗೆ ಯಾಕೆ ಬೇಸರ ಆಗುತ್ತೆ ಅಂದ್ರೆ ಆಗ್ಲೇ ಒಂದು ಪಾಯಿಂಟ್ ಮೆನ್ಷನ್ ಮಾಡಿದ್ರು. ಈ ಭಾಗದಲ್ಲಿ ಮಾಜಿ ಪ್ರಧಾನಮಂತ್ರಿಗಳಿದ್ದಾರೆ, ಈ ಭಾಗದಲ್ಲಿ ಮಾಜಿ ಮುಖ್ಯಮಂತ್ರಿಗಳಿದ್ದಾರೆ, ಆ ಭಾಗದವರು ರೆಪ್ರೆಸೆಂಟ್ ಮಾಡುವಂತಹ ಪ್ರಸ್ತುತ ಸಚಿವರು ಕೂಡ ಇದ್ದಾರೆ. ಹಾಗೆಲ್ಲ ಇದ್ಮೇಲೆ ಅವ್ರವ್ರ ಮನೆ ರೋಡ್ ಚೆನ್ನಾಗಿರುತ್ತೆ, ಬೇರೆಯವ್ರ ಕಡೆ ಓಡಾಡ್ಬೇಕಾದ್ರೆ ಚೆನ್ನಾಗಿರಲ್ವಲ್ಲ ಅಂದಾಗ ಜನರಿಗೆ ಆಕ್ರೋಶ ಇದ್ದೇ ಇರುತ್ತೆ. ಅಫ್ಕೋರ್ಸ್ ಹರೀಶ್, ಯಾಕೆಂತ ಹೇಳಿದ್ರೆ ಅಧಿಕಾರಿಗಳು AC ರೂಮಲ್ಲಿ ಕುತ್ಕೊಂಡು ಅವ್ರಿಗೆ ಆ ಕಾರಲ್ಲಿ ಓಡಾಡೋರಿಗೆ ರಸ್ತೆ ಬದಿಯಲ್ಲಿ ಓಡಾಡೋರಂತಹ ಸಮಸ್ಯೆ ಎದುರಾಗೋದಿಲ್ಲ. ಅವ್ರಿಗೆ ಯಾವಾಗ ಸಮಸ್ಯೆ ಬರುತ್ತೋ ಆಗಷ್ಟೇ ಅವ್ರಿಗೆ ಆ ಸಮಸ್ಯೆ ಬಗ್ಗೆ ಗೊತ್ತಾಗುತ್ತೆ. ನಮಗೂ ಈ ತರ ಸಮಸ್ಯೆ ಇದ್ರೆ ಮೋಸ್ಟ್ಲಿ ಜನರಿಗೂ ಇದೇ ರೀತಿನೇ ಸಮಸ್ಯೆ ಕಾಡ್ತಿರ್ಬೋದು ಅಂತ. ಆದರೆ ಅಧಿಕಾರಿಗಳಿಗೆ ಅದು ಯಾವುದಿಲ್ಲ, ಅವ್ರು ಒಂಥರ ಐಷಾರಾಮಿ ಲೈಫನ್ನು ಲೀಡ್ ಮಾಡ್ತಾರೆ. ಸೊ ಅನೇಕ ಬಾರಿ ಈ ಹಿಂದೆ ಇದ್ದಂತಹ ಮೇಯರ್ಗಳು, ಅಂದ್ರೆ ಮೇಯರ್ ಇದ್ದಂತಹ ಸಂದರ್ಭದಲ್ಲಿ ಅವರು ಕೂಡ ಹೇಳ್ತಿತ್ತು ಒಂದೇ ಮಾತು, ಅಧಿಕಾರಿಗಳು ಸರಿಯಾಗಿ ಕೆಲಸ ಮಾಡೋದಿಲ್ಲ. ಅಧಿಕಾರಿಗಳು ಸರಿಯಾಗಿ ಕೆಲಸ ಮಾಡಿದ್ರೆ ನಮ್ಮ ಬೆಂಗಳೂರು ಯಾವಾಗಲೂ ತುಂಬಾ ಚೆನ್ನಾಗಿರುತ್ತೆ, ಬ್ಯೂಟಿಫುಲ್ ಸಿಟಿ ಆಗುತ್ತೆ ಅಂತ. ಆದರೆ ಪ್ರಮುಖವಾಗಿ ಇಲ್ಲಿ ಅಧಿಕಾರಿಗಳಿಗೆ ಎಷ್ಟೇ ವಾರ್ನಿಂಗ್ ಅನ್ನ ಕೊಟ್ಟರು, ಇವರು ಕೂಡ ಹೇಳ್ತಿದ್ರು, ಸಚಿವರು ಎಲ್ಲರೂ ಕೂಡ ಬಂದಿದ್ದನ್ನು ಸರಿ ಮಾಡ್ಕೊಡಿ ಅಂತ ಹೇಳಿದ್ರು ಕೂಡ ಇವ್ರು ಸರಿ ಮಾಡ್ತಿಲ್ಲ, ಇಲ್ಲಿಗೆ ಬರೋದೇ ಇಲ್ಲ ಅಂತ. ಸೊ ಹೀಗಿರ್ಬೇಕಾದ್ರೆ ಜನ ಯಾರನ್ನ ಕೇಳಬೇಕು? ಇಲ್ಲಿ ಮೇನ್ ಆಗಿ ಬರುವಂತವ್ರು ಮುಖ್ಯ ಇಂಜಿನಿಯರ್ಸ್ಗಳು ಎಲ್ಲರೂ ಕೂಡ ಬರ್ತಾರೆ. ಅವರೇ ಬಂದು ಈ ಸಮಸ್ಯೆ ಬಗ್ಗೆ ಫೋಕಸ್ ಮಾಡದೆ ಹೋದ್ರೆ ಮತ್ತೆ ಬೇರೆ ಯಾರು ಈ ಸಮಸ್ಯೆಗಳಿಗೆ ಪರಿಹಾರ ಕೊಡಬೇಕು? ಸೊ ಹೀಗಾಗಿ ತುಷಾರ್ ಗಿರಿನಾಥ್ ಅವರು ಈಗಷ್ಟೇ BBMPಗೆ ಒಂದು ಆಯುಕ್ತರಾಗಿ ಅಧಿಕಾರ
ನೇತೃತ್ವವನ್ನು ವಹಿಸ್ಕೊಂಡಿದ್ದಾರೆ. ಅವರು ಈ ಬಗ್ಗೆ ಹೆಚ್ಚಾಗಿ ಫೋಕಸ್ ಮಾಡಿ ಈ ಮಳೆಗಾಲ ಇನ್ನೇನು ಶುರುವಾಗುವಂತಹ ಮುಂಚೆನೆ ರಸ್ತೆ ಗುಂಡಿಗಳನ್ನ ಮುಚ್ಚುವಂತಹ ಕಾರ್ಯಗಳನ್ನ ಮಾಡಬೇಕಾಗಿದೆ. ಒಂದಷ್ಟು ಪ್ರೊಯಾಕ್ಟಿವ್ನೆಸ್ ತೋರಿಸ್ಲಿ, ಒಂದಷ್ಟು ಜನರ ಬವಣೆಗೆ ಈಗಲೇ ಸೊಲ್ಯೂಷನ್ ಕಂಡುಹಿಡಿಲಿ. ತುಷಾರ್ ಗಿರಿನಾಥ್ ಅವ್ರ ಮೇಲೆ ದೊಡ್ಡ ಮಟ್ಟದ ಭರವಸೆ ಇದೆ, ಮಾಡ್ತಾರೆ ಅಂತ ನಾವು ಕೂಡ ಅನ್ಕೊಳ್ಳೋಣ. ಥ್ಯಾಂಕ್ ಯು ಹಂಸ ಶ್ಯಾಮಲ, ಥ್ಯಾಂಕ್ ಯು ಗಂಗಾಧರ್ ವಾಗಟ, ಥ್ಯಾಂಕ್ ಯು ಶರಣು ಹಂಪಿ, ಮತ್ತು ಥ್ಯಾಂಕ್ ಯು ಮುನಿರಾಜು. ಬೆಂಗಳೂರಿನ ಎಲ್ಲ ಹಾಟ್ಸ್ಪಾಟ್ಗಳ ಬಗ್ಗೆ ಕಂಪ್ಲೀಟ್ ಗ್ರೌಂಡ್ ರಿಪೋರ್ಟನ್ನು ನೀವು ಕೊಟ್ಟಿದ್ದೀರಿ. ನ್ಯೂಸ್ 18 ಕನ್ನಡದ ಮೆಗಾ ಗ್ರೌಂಡ್ ರಿಪೋರ್ಟ್ ಇದು ಮುಂದುವರಿಯುತ್ತೆ. ಒಂದು ಚಿಕ್ಕ ಬ್ರೇಕ್.